ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನವೋದಯ ಆದರ್ಶ ಮೊರಾರ್ಜಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಯಾಗಿ EMRSನ ಶಾಲೆಯ ಏನು ಒಂದು 2ನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿದೆ. 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಆ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆ ಬಿಡುಗಡೆ ಆದ ನಂತರ ತಮಗೆ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೇನೆ. ಆದ ಕಾರಣ ತಾವು ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿನ್ನೆ ತಾನೇ ಒಂದು ವಿಡಿಯೋವನ್ನು ಮಾಡಿದ್ವಿ. ಆ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಇನ್ನು ಮೊರಾರ್ಜಿ ಶಾಲೆಗಳಿಗೆ ಉಚಿತವಾಗಿ ಅಂದರೆ ಯಾವುದೇ ರೀತಿಯಾದಂಥ ಪ್ರವೇಶ ಪರೀಕ್ಷೆ ಇಲ್ಲದೇ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳು ಪ್ರವೇಶಕ್ಕೆ ಆಹ್ವಾನಿಸಲಾಗಿದೆ. ಅದಕ್ಕೆ ತಡ ಮಾಡದೇ ಏನು ತಾವೆಲ್ಲರೂ ಅರ್ಜಿ ಸಲ್ಲಿಸರಿ ಎನ್ನುವಂಥ ಒಂದು ವಿಡಿಯೋವನ್ನು ಕೂಡ ನಾನು ಈಗಲೇ ಮಾಡಿ ಹಾಕಿದ್ದೆ. ಅದಕ್ಕೆ ಕೆಲವರು ನಮ್ಮ ಕಾಸ್ಟ್ನಲ್ಲಿ ಅಂಕಗಳು ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ಹೇಳ್ತಾರೆ. ನಿಮಗೆ ಅಲ್ಲಿ ವಾಟ್ಸಪ್ ನಂಬರನ್ನು ನಾನು ಇಲ್ಲಿ ತೋರಿಸ್ತೀನಿ. ಆ ಒಂದು ವಾಟ್ಸಪ್ ನಮಗೆ ತಾವುಗಳು ಕರೆ ಮಾಡಿ ನಿಮ್ಮ ಒಂದು ಡೌಟ್ಸನ್ನು ಬಗೆಹರಿಸ್ಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಬೇಕಾಗುವ ದಾಖಲಾತಿಗಳು ಏನೇನು, ನೀವು ಯಾವ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಕೂಡ ನಾನು ಮಾಹಿತಿಯನ್ನು ನೋಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನೀವಿಲ್ಲಿ ನೋಡಿ ಹೆಚ್ಚಿನ ಮಾಹಿತಿಯಾಗಿ ಸಂಪರ್ಕಿಸಿ ಅಂತದೆ. ಹೌದಾ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ನಂಬರ್ಗೆ 9482300400 ಈ ಒಂದು ನಂಬರ್ಗೆ ತಾವೇನಾದರೂ ಕರೆ ಮಾಡಿದ್ರಿ ಅಂತಂದರೆ ತಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ತಾವುಗಳು ನಾಳೆ ಇವತ್ತು ಸಂಡೇ ಆ ಒಂದು ಕಾರಣಕ್ಕೆ ಏನು ಆಫೀಸ್ಗಳು ಬಂದಿರೋ ಕಾರಣ ನಾಳೆ ನೀವು ತಾವುಗಳು ಹೋಗಿ ಈ ಒಂದು ಶಿಕ್ಷಣ ಇಲಾಖೆ ಸಂಸ್ಥೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ತಮಗೆ ಇರುವಂತಹ ಡೌಟ್ಸ್ಗಳನ್ನು ಬಗೆಹರಿಸಿಕೊಳ್ಬೋದು. ಮತ್ತು ಈ ಒಂದು ಅಪ್ಲಿಕೇಶನನ್ನು ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲಾತಿಗಳಂತಂದ್ರೇನು ಕೇವಲ 4 ದಾಖಲಾತಿಗಳು. ನಿಮ್ಮದು ಏನು ಜಾತಿ ಆದಾಯ ಪ್ರಮಾಣ ಪತ್ರಗಳು ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಅದರಲ್ಲಿರುವಂಥ ಒಂದು ತಾರೀಖನ್ನು ಕೂಡ ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ ಮತ್ತು ಒಂದು ಮಗುವಿನ SATS ID ಕೂಡ ಬೇಕಾಗ್ತದೆ. ಮತ್ತು ಇವು ನಿಮ್ಮ ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರುವಂಥ ಅಂದರೆ ಮಗುವಿನ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಒಂದು ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರಬೇಕು. ಆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ. ಸೊ ಆಧಾರ್ ಕಾರ್ಡು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ, ನಿಮ್ಮ ಮಗುವಿನ SATS ID ಮತ್ತು ಮೊಬೈಲ್ ನಂಬರ್ ಇಷ್ಟು ಇದ್ದರೆ ತಾವುಗಳು ಸುಲಭವಾಗಿ ಅರ್ಜಿಯನ್ನು ಈ ಒಂದು ಶಾಲೆಗೆ ಸಲ್ಲಿಸಬಹುದು. ಇನ್ನೂ ಯಾರು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ, ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸರಿ. ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಕೂಡ ಒಂದು ಸಲ ಪ್ರಯತ್ನವನ್ನು ಮಾಡಿ ನೋಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಈ ಕೆಳಗಂಡಂಥ ವಾಟ್ಸಪ್ ನಂಬರ್ಗೆ ತಾವುಗಳು ಕೂಡ ಕರೆ ಮಾಡಿ ಡೌಟ್ಸನ್ನು ಬಗೆಹರಿಸ್ಕೊಳ್ಬೋದು. ಹಾಗಿದ್ದರೆ ದಾಖಲಾತಿಗಳು ಏನು ಬೇಕಂದ್ರೆ ಮತ್ತೊಂದು ಸಲ ಹೇಳ್ತೀನಿ. ಜಾತಿ ಆದಾಯ ಪ್ರಮಾಣ ಪತ್ರ, ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ಆ್ಯಕ್ಟಿವ್ ಅಂದರೆ ಆಧಾರ್ ಕಾರ್ಡ್ನಲ್ಲಿರುವಂಥ ಮೊಬೈಲ್ ನಂಬರನ್ನು ತಾವು ಮತ್ತು SATS ನಂಬರನ್ನು ತಾವುಗಳು ತೆಗೆದುಕೊಂಡು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ತಾವುಗಳು ಅರ್ಜಿಯನ್ನು ಆದಷ್ಟು ಬೇಗನೆ ಸಲ್ಲಿಸಿ. ಯಾರಿಗೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರಿಗೆ ಈ ಒಂದು ಸೀಟುಗಳು ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ. ಸೊ ಇನ್ನೂ ಯಾರು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ, ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಸುಲಭವಾಗಿ ಮಾಹಿತಿಗಳು ವಿಡಿಯೋ ಮುಖಾಂತರ ದೊರಕ್ತವೆ ಅಂತ ಹೇಳ್ತಾ, ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.